ಕನಕಪುರ ಅಚ್ಚಲು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕೆ ಸತೀಶ್ ರವರು ಆಯ್ಕೆಗೊಂಡಿರುವುದಾಗಿ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮುತ್ತುರಾಜ್ ರವರು ಘೋಷಣೆ ಮಾಡಿದ್ದಾರೆ. ಕನಕಪುರ ತಾಲೂಕಿನ ಸಾತ್ನೂರು ಹೋಬಳಿಗೆ ಸೇರಿದ ಅಚ್ಚಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಪಿ ಕುಮಾರಸ್ವಾಮಿ ಮತ್ತು ಕೆ ಸತೀಶ್ ರವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರು. ಇಂದಿನ ಅಧ್ಯಕ್ಷರಾಗಿದ್ದ ನಂಜೇಶ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ಚುನಾವಣೆ ಘೋಷಣೆಯಾಗಿತ್ತು. ಪಿ ಕುಮಾರಸ್ವಾಮಿ ಅವರಿಗೆ ಸೈಯದ್ ಶಾಮೀರ್ ಸೂಚಕರಾಗಿಯೂ ಕೆ ಸತೀಶ್ ಅವರಿಗೆ ಬೊಮ್ಮನಹಳ್ಳಿಯ ಶೋಭಾರ್ ಅವರು ಸೂಚಕರಾಗಿ ನಾಮಪತ್ರಕ್ಕೆ ಸಹಿ ಹಾಕಿದ್ದರು. ಪಿ ಕುಮಾರಸ್ವಾಮಿ 2 ಮತಗಳನ್ನು ಪಡೆದಿದ್ದಾರೆ. ಕೆ ಸತೀಶ್ ಅವರಿಗೆ 16 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ ಕೆ ಸತೀಶ್ ಅವರಿಗೆ 14 ಮತಗಳ ಅಂತರದಿಂದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವುದಾಗಿ ಚುನಾವಣಾಧಿಕಾರಿ ಮುತ್ತುರಾಜ್ ಘೋಷಣೆ ಮಾಡಿದ್ದಾರೆ. ಸಹಾಯಕ ಚುನಾವಣಾಧಿಕಾರಿಗಳಿಗೆ ಎಸ್ ಬಂಗಾರಯ್ಯ, ಕಾರ್ಯದರ್ಶಿ ನರಸಿಂಹಮೂರ್ತಿ, ಕರ ವಸೂಲಿಗಾರ ರುದ್ರಸ್ವಾಮಿ, ಕಚೇರಿ ಸಹಾಯಕರಾದ ಕೆ ಕವಿತಾ ಒಳಗೊಂಡಂತೆ ಎಲ್ಲ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಚಂದ್ರಮ್ಮ, ಮಾಜಿ ಅಧ್ಯಕ್ಷರಾದ ಶಿವಮ್ಮ, ಸುಧಾ, ಸೈಯದ್ ಶಾಮೀರ್, ಜೆಬಿ ಸತೀಶ್, ವರಲಕ್ಷ್ಮಿ, ಶಿವಮ್ಮ, ಶೋಭಾ, ಸುರೇಶ್, ಎಸ್ ಶಶಿಕಲಾ, ಸಾಕಮ್ಮ, ಮಹದೇವಮ್ಮ, ಜೆಬಿ ಅನಂತಕುಮಾರ್, ಸಾವಿತ್ರಮ್ಮ, ರತ್ನಮ್ಮ ಸೇರಿದಂತೆ ಎಲ್ಲ 18 ಜನ ಸದಸ್ಯರು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು. ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ವಿಜಯದೇವ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಕೃಷ್ಣಪ್ಪ, ರಂಗಯ್ಯ, ಸುಮಂಗಲ, ಸುರೇಶ್, ಕಾಂಗ್ರೆಸ್ ಮುಖಂಡರಾದ ಕೆ ನಟೇಶ್, ಎಸ್ ಸತೀಶ್, ಜವರಾಯಿಗೌಡ, ವಿ ರಾಜು, ಎಸಿ ಚಿಕ್ಕರಾಜು, ಕಾಳೇಗೌಡ, ರವೀಶ್, ಶಿವಕುಮಾರ್, ಜುಬೇರ್ ಶರೀಫ್, ಡಾಕ್ಟರ್ ನವೀದ್ ಪಾಷಾ, ಎಸ್ ಲಿಂಗೇಗೌಡ, ಗೋವಿಂದೇಗೌಡ, ಎಬಿ ಕೃಷ್ಣ, ಅಂಗಡಿ ಸುರೇಶ್ ಸೇರಿದಂತೆ ಮೊದಲಾದವರು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು. ಮತ್ತು ನಿಷ್ಠೆ ಎಲ್ಲ ಇರೋದ್ರಿಂದ ಅವ್ರಿಗೆ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದಾರೆ. ಏನಂದರೆ ಈಗ ನಮ್ಮ ಅಚ್ಚಲು ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಜನರಲ್ ಇದಕ್ಕೆ ಅಚ್ಚಲು ಗ್ರಾಮ ಕೊಟ್ಟಿದ್ದು 18 ವರ್ಷ ಆಗಿತ್ತು. ಕೆ ನಟೇಶ್ ಬಿಟ್ಟು 2006ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದು ಬಿಟ್ಟರೆ ನಮ್ಮ ಮೇಲೆ ಆಗಿರಲಿಲ್ಲ. ಹೋದ ಸಾರಿ ಎಡಮಾನಹಳ್ಳಿ ಭಾಗಕ್ಕೆ ಕೊಟ್ಟಿದ್ರು, ಈಗ ನಮ್ಮ ಅಚ್ಚಲು ಗ್ರಾಮ ವಿಭಾಗಕ್ಕೆ ಈ ಕಡೆ ಕೊಟ್ಟಿದ್ದಾರೆ. ಅದೇ ಇವತ್ತು ಎಷ್ಟು ಪ್ರಾಮಾಣಿಕ ನಿಷ್ಠೆಯಿಂದ ಕೆಲಸ ಮಾಡಿ ನಮ್ಮ ಅಭಿವೃದ್ಧಿ ಪಡಿಸಲಿ, ನಮ್ಮ ಅಚ್ಚಲು ಗ್ರಾಮ ಪಂಚಾಯತಿನ ಒಳ್ಳೆ ಹೆಸರು ತರಲಿ ಅಂತ ಹೇಳಿ ನಮ್ಮ ಬ್ರದರಲ್ಲಿ ಕೇಳಿಕೊಂಡು ಇವತ್ತು ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪಕ್ಕ ಅಲ್ವಾ, ಏನೋ ಅಧ್ಯಕ್ಷ ಓಟ್ ಕೇಳಕ್ಕೆ ಹೋಗಿಲ್ಲ ಅಷ್ಟೇ. ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯದ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಡಿ ಕೆ ಸುರೇಶ್ ಅವರು ಹಾಗೂ ವಿಜಯದೇವ್ ಸರ್ ಮತ್ತು ಕೃಷ್ಣಪ್ಪ ಅವರು, ರಂಗಣ್ಣನವರು ಹಾಗೂ ಟಿ ಪಿ ಸುರೇಶ್ ಅವರ ಮೇರೆಗೆ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಅಚ್ಚಲು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಸೇರಿ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಹಾಗೂ ಅವರಿಗೆ ಎಲ್ಲ ನನ್ನಿಂದ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೂ ನಮ್ಮ ಅಚ್ಚಲ ಗ್ರಾಮದ ಎಲ್ಲ ಕಾರ್ಯಕರ್ತರಿಗೂ ನನ್ನ ಕೃತಜ್ಞತೆಗಳು. ಹಾಗೂ ನಮ್ಮ ಪಂಚಾಯಿತಿಯ ಕಾರ್ಯಕ್ರಮಗಳಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾನು ಅಭಿವೃದ್ಧಿಗೆ ಸಹಕಾರ ನೀಡ್ಕೊಳ್ತಾ ನಾನು ಕೆಲಸ ಮಾಡ್ತೀನಿ ಅಂತ ನಮ್ಮ ಪತ್ರಕರ್ತರು ಹಾಗೆ ಮೀಡಿಯಾದವರಿಗೆ ನನ್ನ ಧನ್ಯವಾದ ಸಲ್ಲಿಸ್ತೀನಿ. ನಮ್ಮ ಮಾಜಿ ಪಂಚಾಯತಿ ಅಧ್ಯಕ್ಷರಾದ ನಂಜೇಶ್ ಅವರು ಕಾರಣಾಂತರದಿಂದ ರಾಜೀನಾಮೆ ಸ್ಥಿರವಾಗಿ ಕೊಟ್ಟಿದ್ದರು. ಆ ಕಾರಣದಿಂದ ನಮ್ಮ ಅಚ್ಚಲು ಗ್ರಾಮ ಪಂಚಾಯತಿಗೆ ನಮ್ಮ ಡಿ ಕೆ ಸಾಹೇಬರು ಹಾಗೂ ನಮ್ಮ ಸುರೇಶ್ ಸಾರು ಅವರ ನೇತೃತ್ವದಲ್ಲಿ ವಿಜಯದೇವ್ ಸಾರು ಮತ್ತು ನಮ್ಮ ಕೃಷ್ಣಪ್ಪ ಹಾಗೂ ನಮ್ಮ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಸುಮಂಗಲ ಸುರೇಶು ಹಾಗೂ ನಮ್ಮ ರಂಗಪ್ಪ ಅವರು ಇವರ ನೇತೃತ್ವದಲ್ಲಿ ಇವತ್ತು ನಮ್ಮ ಅಚ್ಚಲು ದೊಡ್ಡಮನೆ ಸತೀಶ್ ಅಂತ ಅವರ ವೈಖರಿ ನೋಡಿ, ಅವರ ಹಿಂದಿನ ದಿನ ಅವರ ಪಂಚಾಯತಿಯಲ್ಲಿ ವೈಖರಿಗಳು ನೋಡಿ, ಅವರ ಒಂದು ಚಲನೆ ನೋಡಿ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಒಂದು ನಂಬಿಕೆಯಿಂದ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಇವತ್ತು ಪಂಚಾಯಿತಿಯಲ್ಲಿ ಚುನಾವಣೆ ನಡೆಸಿದ್ರು. ಅದರಲ್ಲಿ 16 ಜನ ನಮ್ಮ ಕಾಂಗ್ರೆಸ್ ಪಕ್ಷದವರು ನಮ್ಮ ಸತೀಶ್ ಅವರಿಗೆ ಮತ ಚಲಾವಣೆ ಮಾಡಿ, ನಂತರ ಬೊಮ್ಮನಹಳ್ಳಿ ಕುಮಾರಸ್ವಾಮಿ ನಮ್ಮ ವಿರೋಧ ಪಕ್ಷದವರು ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದರು. ಅವರಿಗೆ ಬರೀ 2 ಓಟು ಬಿದ್ದಿರೋದ್ರಿಂದ ಅವರಿಂದ ಇದು ಮಾಡೋಕ್ಕಾಗಿಲ್ಲ. ನಮ್ಮ ದೊಡ್ಡಮನೆ ಸತೀಶ್ ಅವರು ಏನೇನಿರುತ್ತೋ ಬೆಂಬಲದಿಂದ ಅವರು ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷನ ಆಯ್ಕೆ ಮಾಡಬೇಕಾದ್ರೆ ನಮ್ಮ ಅಚ್ಚಲು ಗ್ರಾಮಸ್ಥರು ನಟೇಶು, ನಮ್ಮ ಚಿಕ್ಕಸ್ವಾಮಿ, ಜವರಾಯಿ ಸತೀಶು, ನಮ್ಮ ದೊಡ್ಡಮನೆ ಸತೀಶು,
ನಮ್ಮ ಕಾಳಿದೇಗೌಡರು, ನಮ್ಮ ಜವರಾಯಿ ಹಾಗೂ ನಮ್ಮ ಗೋವಿಂದು, ಜಯರಾಮಣ್ಣ ಎಲ್ಲ ನಮ್ಮ ಅಚಲ ಗ್ರಾಮಸ್ಥರ ಎಲ್ಲ ಸಹಕಾರದಿಂದ ಇವತ್ತು ಅವ್ರನ್ನ ನಮ್ಮ ಗ್ರಾಮಕ್ಕೆ ಅಧ್ಯಕ್ಷರನ್ನ ಮಾಡಿ ನಮಗೆಲ್ಲ ಒಂದು ಸಂತೋಷ ತಂದಿದೆ. ಮುಂದಿನ ದಿನ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅಂತ ನಾನು ಅವ್ರನ್ನ ಕೇಳಿಕೊಂಡು ಮೀಡಿಯಾದವ್ರ ಮುಂದೆ ನಾನು ಹೇಳ್ತಾ ಇದ್ದೀನಿ. 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಬೊಮ್ಮನಹಳ್ಳಿ ಕ್ಷೇತ್ರ ಇವರಿಗೆ ಸೂಚಿತರಾಗಿ ಸೈಯದ್ ಸಮೀರ್ ಅವರು ನಾಮಪತ್ರ ಕ್ರಮಬದ್ಧವಾಗಿ ಅಂಗೀಕರಿಸಿದ್ದೀವಿ. ಅದೇ ರೀತಿ ಸತೀಶ್ ಅವರು ಅಚ್ಚಲು ವಾರ್ಡಿಂದ ಇವರಿಗೆ ಸೂಚಕರು ಸುರೇಶ್ ಅವರು ಸೂಚಿತರಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಇವರು ನಾಮಪತ್ರ ಕೂಡ ಕ್ರಮಬದ್ಧವಾಗಿದೆ. 2 ನಾಮಪತ್ರಗಳು ಕೂಡ ಸಾಮಾನ್ಯ ಅಭ್ಯರ್ಥಿ ಕ್ಷೇತ್ರಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಈಗ 2 ನಾಮಪತ್ರಗಳು ಕ್ರಮಬದ್ಧವಾಗಿರೋದ್ರಿಂದ ಇಬ್ಬರು ಯಾರು ವಾಪಸ್ ತಗೊಳ್ಳದೇ ಇದ್ರೆ ತಗೊಳ್ಳೋದಕ್ಕೆ ಇನ್ನೂ ಸಮಯಾವಕಾಶ ಇದೆ. ನಿಮ್ಮ ಎಲ್ಲರ ಸಮ್ಮತಿ ಮೇರೆಗೆ ವಾಪಸ್ ತಗೊಳ್ಳಿಲ್ಲ ಅಂತ ಅಂದ್ರೆ ಈಗ ಚುನಾವಣೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹೋದ್ಸಲಿ ಸೋತಿದ್ವಿ ಅನ್ಕಂಬ ತಗೊಂಡು ಅವಕಾಶ ಲೇಟ್ ಆಗ್ತದೆ ತಗೊಂಡು ಅವಕಾಶ ಹೋದ್ಸಲಿ ಸೋತಿದ್ವಿ, ಇದೇ ಚುನಾವಣೆಯಲ್ಲಿ ಸೋತಿದ್ದೀನಿ. ಅಧ್ಯಕ್ಷ ಸ್ಥಾನಕ್ಕೆ ಸದಸ್ಯರುಗಳೆಲ್ಲ ಸೋಲಿಸಿದ್ರಿ. ಈ ಸಾರಿ ಒಂದು ಅನುಕಂಪದ ಮೇರೆಗೆ ತಗೊಳ್ಳಿ. ಈ ಸಮಯ ಅವಕಾಶ ಇದ್ರೆ ಸತೀಶನ ಬೇಕಾದ್ರೆ ಅಜೆಂಟ್ ಏನಾದ್ರು ಹೋಗ್ಬೇಕಾದ್ರೆ ಕೆಲಸ ಇದೆ. ನೀವು ಮುಂದಡಿಸ್ಬೇಕು. ಅನುಕಂಪ ಇರ್ಲಿ. ಹೋದ್ಸರಿ ಸೋತಿದ್ದೀನಿ. ಹೋದ್ಸರಿ ಸೋತಿದ್ದೀನಿ, ಅನುಕಂಪ ಇದೆ, ನೋಟ್ ಮಾಡ್ಕೊಡು. ಆಯ್ತು ರೆಕಾರ್ಡ್ ಬ್ರೋ.